ನಾಕ್ ನಾಕ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ನಾನು ಇವತ್ತು ಬಂದಿದ್ದೀನಿ ಕಾರ್ಯಸಿದ್ದೇಶ್ವರ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಬನ್ನಿ ಗೈಸ್, ಹೊರಡೋಣ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಎಲ್ಲಿದೆ ಅಂದ್ರೆ ಇಲ್ಲಿ ಗಿರಿನಗರದಲ್ಲಿದೆ, ಶ್ರೀನಿವಾಸ ನಗರ ಗಿರಿನಗರದಲ್ಲಿ. ಇವಾಗ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್, ದೇವರಿಗೆ ಅಂತ ತುಳಸಿ ಹಾರ ತಗೊಂಡ್ಬಂದ್ವಿ. ಇದೇ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್. ನೋಡಿ, ಇಲ್ಲೇ ವಿಳ್ಯದೆಲ್ಲ ಹಾರ, ತುಳಸಿ ಎಲ್ಲಾನು ಇಲ್ಲೇ ಬಂದು ದೇವರಿಗೆ ಅಲಂಕಾರ ಮಾಡ್ತಾರೆ. ನೋಡಿ, ಸ್ಟೋನ್ ವರ್ಕ್ ಯಾವ್ದು ರೀತಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಇದೆಲ್ಲ ಫಸ್ಟ್ ಇರ್ಲಿಲ್ಲ. ನಾನು ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ. ಇದೆಲ್ಲ ಇವಾಗ ಒಂದು 3-4 ಇಯರ್ಸ್ ಇಂದ ಮಾಡಿ, 3-4 ಇಯರ್ಸ್ ಅಲ್ಲ, ಸಾರಿ ಗೈಸ್, ಒಂದು 2 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಈ ತರ ಎಲ್ಲ ಮಾಡ್ಲಿಕ್ಕೆ. ಅಷ್ಟೇ ಅನ್ಸುತ್ತೆ, ಇನ್ನೇನಿಲ್ಲ. ಪೇಂಟ್ ಗಿಂಟ್ ಎಲ್ಲ ಮಾಡಲ್ಲ, ಬಟ್ ಒಂಥರ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಟೆಂಪಲ್ ನ. ಫಸ್ಟ್ ಈ ಪೋರ್ಷನ್ ಇರ್ಲಿಲ್ಲ. ಬನ್ನಿ ಒಳಗಡೆ ಹೋಗೋಣ. ತೆಂಗಿನಕಾಯಿ ಕಟ್ಟೋರು ತೆಂಗಿನಕಾಯಿ ಕಟ್ಬೋದು ಹರಿಸ್ಕೊಂಡು. ಇಲ್ಲಿ ನವಗ್ರಹ ಇದೆ. ಗೈಸ್ ನೋಡಿ, ಇದು ಕಾಯಿ ಕಟ್ತಾರೆ. ಹರಕೆ ಇರೋರೆಲ್ಲ ಬಂದು ಈ ತರ ಕಾಯಿ ಕಟ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ನೋಡಿ ಗೈಸ್, ಸಕ್ಕತ್ತಾಗಿ ಮಾಡಿದ್ದಾರೆ. ಮತ್ತೆ ಈ ಸೈಡ್ ಅಷ್ಟೇ ಫುಲ್ಲು ಕಟ್ತಾರೆ, ಎಲ್ಲಾ ಸೈಡು ಕಾಯಿ ಕಟ್ತಾರೆ ಈ ಕಡೆ. ನಿಮ್ದು ಯಾರ್ದಾದ್ರು ಹರಕೆ ಇದ್ರೆ ಹನುಮಾನ್ ದೇವಸ್ಥಾನಕ್ಕೆ ಬಂದು ಕಟ್ಟಬೇಕು, ಕಾಯಿ ಕಟ್ಟಿದ್ರೆ. ಇಲ್ಲಿ ಕಾಯಿ ಕಟ್ಟಿದ್ರೆ ತುಂಬಾ ಒಳ್ಳೇದಾಗತ್ತಂತೆ. ಆಗುತ್ತಂತೆ ಅಂದ್ರೆ ನಮ್ಮ ಮನೇಲಿ ಅವಾಗಿಂದಾನು ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ತುಂಬಾ ಒಳ್ಳೇದಾಗಿದೆ, ಒಳ್ಳೆ ಪಾಸಿಟಿವ್ ವೈಬ್ಸ್, ಡಿವೋಷನಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬನ್ನಿ, ನೀವು ಹರಕೆ ಮಾಡ್ಕೊಂಡ್ರೆ ನಿಮ್ಗೂ ಒಳ್ಳೇದಾಗುತ್ತೆ. ಟ್ರೈ ಮಾಡಿ ನೋಡಿ ಗೈಸ್. ಗೈಸ್ ನೋಡಿ, ಇದೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್, ಗಿರಿನಗರ. ತುಂಬಾ ಚೆನ್ನಾಗಿದೆ ಮಾತ್ರ ಟೆಂಪಲ್. ಒಳಗಡೆ ಹೋದ್ರೇನೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಗೈಸ್. ಮಿಸ್ ಮಾಡಕ್ ಹೋಗ್ಬೇಡಿ. ಯಾವ್ದಾನ ಸಾಟರ್ಡೆ ನಿಮಗೆ ಟೈಮ್ ಫ್ರೀ ಆದ್ರೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಗೈಸ್. ನೋಡಿದ್ರಲ್ಲ ದೇವಸ್ಥಾನ ಎಷ್ಟು ಸಖತ್ತಾಗಿ ಕನ್ಸ್ಟ್ರಕ್ಟ್ ಮಾಡಿದಾರೆ ಅಂದ್ರೆ. ಮುಂಚೆ ಎಲ್ಲ ಈ ತರ ಎಲ್ಲ ಇರ್ಲಿಲ್ಲ. ಇವಾಗ ಹೊಸದಾಗಿ ಏನಂತಾರೆ, ರಿನೋವೇಷನ್ ಮಾಡಿದ್ದಾರೆ. ಸ್ಟೋನ್ ವರ್ಕ್ ಎಲ್ಲ ಸಖತ್ತಾಗಿದೆ. ಯಾರಾದ್ರೂ ವಿಸಿಟ್ ಮಾಡೋರು ಇದ್ರೆ ಬಂದು ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಅಲ್ಲ, ನೋಡಿ ಬಂದ್ಬಿಟ್ಟು ಸಖತ್ತಾಗಿದೆ. ಮತ್ತೆ ಪಾರ್ಕಿಂಗ್ ಸ್ಪೇಸ್ ಕೂಡ ಮಾಡಿದ್ದಾರೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಟ್ರಾಫಿಕ್ ಜಾಮ್ ಎಲ್ಲ ಮುಂಚೆ ತುಂಬಾ ಆಗ್ತಿತ್ತು, ಇವಾಗ ಅಷ್ಟೊಂದೆಲ್ಲ ಇಲ್ಲ. ಸೊ ಬನ್ನಿ ಗೈಸ್, ಇಲ್ಲಿಂದ ನೆಕ್ಸ್ಟ್ ಬೇರೆ ಕಡೆ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಇವಾಗ ದೇವಸ್ಥಾನ ಆಯ್ತು, ಹೊಟ್ಟೆ ತುಂಬಾ ಹಸಿತಾ ಇದೆ ಗೈಸ್. ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ ಆಗಲ್ಲ. ಫಸ್ಟ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ, ಬನ್ನಿ ಗೈಸ್. ನೋಡಿ ಗೈಸ್, ಇಲ್ಲೇ ಒಂದು ಹೋಟೆಲ್ ಇದೆ. ಹೋಟೆಲ್ ಹೆಸರು ಏನೋ ಗೊತ್ತಿಲ್ಲ ಗೈಸ್, ನೋಡೋಣ ಬನ್ನಿ ಗೈಸ್. ನೋಡಿ, ಇದೆ ಶ್ರೀ ರಾಘವೇಂದ್ರ ಕೆಫೆ ಅಂತೆ. ನೋಡುವ ಏನೇನ್ ಸ್ಪೆಷಲ್ ಇದೆ ಇಲ್ಲಿ ಅಂತ ಟ್ರೈ ಮಾಡೋಣ, ಬನ್ನಿ ಗೈಸ್. ಒಂದು ಅಕ್ಕಿ ರೊಟ್ಟಿ ಮತ್ತೆ ಒಂದು ಮಸಾಲೆ ದೋಸೆ ತಗೊಂಡ್ವಿ, ಅದು 145 rupees ಆಗಿದೆ. ಸೊ ಬನ್ನಿ ಗೈಸ್, ಸರ್ ತಗೊಳ್ಳಿ 2 ಮಸಾಲೆ. ಈ ಮಸಾಲೆ ದೋಸೆ ಬಂತು ಗೈಸ್. ಅಕ್ಕಿ ರೊಟ್ಟಿ ಕೂಡ ರೆಡಿ ಆಯ್ತು ಗೈಸ್.
ಗೈಸ್ ಮಸಾಲೆ ದೋಸೆ ಹೆಂಗಿದೆ ಟ್ರೈ ಮಾಡೋಣ ಬನ್ನಿ. ಚೆನ್ನಾಗಿದೆ, ಕ್ರಿಸ್ಪಿ ಆಗಿ ಚೆನ್ನಾಗಿದೆ. ಓಕೆ ಓಕೆ ಗೈಸ್, ಮಸಾಲೆ ದೋಸೆ ಕತೆ ಮುಗೀತು, ಕಲಾಸ್. ಇವಾಗ ಅಕ್ಕಿ ರೊಟ್ಟಿಗೆ ಟೊಮೆಟೊ ಚಟ್ನಿ ಮತ್ತೆ ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಇದು ಕಾಯಿ ಚಟ್ನಿ. ಆಕ್ಚುಲಿ ಹೋಟ್ಲಲ್ಲಿ ಅಕ್ಕಿ ರೊಟ್ಟಿನೇ ಫೇಮಸ್. ಚೆನ್ನಾಗಿದೆ ಅಕ್ಕಿ ರೊಟ್ಟಿ, ಫುಲ್ ರೋಸ್ಟ್ ಆಗಿ ಅದೇನೋ ಸೊಪ್ಪೆಲ್ಲ ಹಾಕಿದಾರ, ಮೆಣಸಿನ್ಕಾಯಿ, ಸೊಪ್ಪಿಗೆ ಸೊಪ್ಪು, ಅದೇನೋ ಸೊಪ್ಪೆಲ್ಲ ಹಾಕಿದಾರ. ಅದೆಲ್ಲ ಒಂದೊಂದ್ ಬೈಟ್ ಫೀಲ್ ಮಾಡ್ಬೋದು, ಚೆನ್ನಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ಆಯ್ತು, ಹೊಟ್ಟೆ ತುಂಬಾ ತಿಂದಾಯ್ತು. ಗೈಸ್ ಸೋಲೋ ಟ್ರಿಪ್ ಬರೋದು ಎಷ್ಟು ಮಜಾ ಇರುತ್ತೆ ಗೊತ್ತಾ? ಆದ್ರೂ ನಿಜಾಗ್ಲೂ ಹೇಳ್ಬೇಕಂದ್ರೆ ಒಬ್ನೇ ಬರೋದ್ರಲ್ಲಿರೋ ಫೀಲೇ ಬೇರೆ. ಬನ್ನಿ ಗೈಸ್ ಇವಾಗ ಬೇರೆ ಟೆಂಪಲ್ಗೆ ಹೋಗೋಣ. ಗೈಸ್ ಫೈನಲಿ ಬಂಡಿ ಮಕ್ಕಳಮ್ಮ ಟೆಂಪಲ್ ರೀಚ್ ಆದೆ. ನೋಡಿ ಪಾರ್ಕಿಂಗ್ ಎಷ್ಟು ಫಿಲ್ ಆಗಿದೆ ಅಂತ. ತುಂಬಾ ಕ್ರೌಡ್ ಇದೆ ಗೈಸ್ ಇವತ್ತು. ಅದಕ್ಕೆ ನಾನು ಏನ್ ಡಿಸೈಡ್ ಮಾಡಿದೀನಿ, ಮೇಲ್ಗಡೆ ಹೋಗಿ ಫುಲ್ ಒಳಗಡೆ ಹೋಗಕ್ ಆಗಲ್ಲ, ನನಗೆ ಬೇರೆ ಬೇರೆ ಪ್ಲಾನ್ಸ್ ಇದೆ. ಸೊ ಇವತ್ತು ಸೋಲೋ ಎಂಜಾಯ್ ಮಾಡ್ತಾ ಇದೀನಲ್ಲ, ಅದಕ್ಕೆ ನಾನು ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬಕೆಟ್ ಲಿಸ್ಟ್. ಅದಕ್ಕೋಸ್ಕರ ಬೇಗ ಬೇಗ ಟೈಮ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲಿ ಜಾಗ ಕೂಡ ಇಲ್ಲ, ಸೊ ಹಂಗೆ ಯೂಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ಬಿಡೋಣ. ನೋಡೋಣ, ಕಾರು ಆದ್ರೆ ಸೈಡಲ್ಲಿ ನಿಲ್ಸ್ತೀನಿ, ಅಲ್ಲಿ ನಿಲ್ಸ್ಬಿಟ್ಟು ಹೋಗಕ್ ಆಗುತ್ತಾ ಟ್ರೈ ಮಾಡ್ತೀನಿ. ತುಂಬಾ ರಶ್ ಇದ್ರೆ ನಿಜವಾಗ್ಲೂ ಸಾಧ್ಯವಿಲ್ಲ ಗೈಸ್, ನೋಡುವ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಇಂಚಲ್ಲಿ ನುಗ್ಸಿದೀನಿ ಇವತ್ತು, ಆಗುತ್ತಲ್ಲ ನುಗ್ಸೋದ್ರಲ್ಲಿ ಎಕ್ಸ್ಪರ್ಟ್. ಏನ್ ಗೈಸ್, ನೀವ್ ಯಾವತ್ತಾದ್ರೂ ನುಗ್ಸಿದೀರಾ ಈ ತರ ಕಾರ್ನ ಸಂದಿಲಿ? ನೋಡಿ ಎಷ್ಟು ಸಂದಿ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ಲ, ನನಗ್ ಮಾತ್ರ ಕಾಣಿಸ್ತಾ ಇದೆ. ಇಳಿಯಕ್ ಕಷ್ಟ ಆಗತ್ತೆ, ಡೋರ್ ತೆಗಿಯಕ್ಕಾಗಲ್ಲ, ಅಷ್ಟು ಚಿಕ್ಕ ಸಂದಿ ಇದೆ ಗೈಸ್. ಗೈಸ್ ಇಲ್ಲಿ ಯಾರಾದ್ರೂ ಫೈಟ್ ಸೀನ್ ಶೂಟ್ ಮಾಡಂಗಿದ್ರೆ ನೋಡಿ, ಸಕ್ಕತ್ತಾಗಿದೆ ಲೊಕೇಶನ್. ಕಾರ್ ಪಾರ್ಕಿಂಗ್ ಇಲ್ಲಿ ಮಸ್ತಾಗಿದೆ ಲೊಕೇಶನ್ ನೋಡಿ, ಒಳ್ಳೆ ಡಂಪ್ ಪ್ಯಾಡು, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ನೋಡಿ ಮಸ್ತಾಗಿದೆ. ಸೊ ಕಾರ್ನ ಇಲ್ಲಿ ನಿಲ್ಸಿದೀನಿ ಗೈಸ್. ಬನ್ನಿ ಹಿಂಗೆ ಹೋಗೋದು ದೇವಸ್ಥಾನದ ಮೆಟ್ಲು. ಅಯ್ಯಪ್ಪ ಕಾಲ್ ನೋತೈತೆ ಗೈಸ್, ಅರ್ಜೆಂಟಲ್ಲಿ ಚಪ್ಪಲಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಬನ್ನಿ ಗೈಸ್ ಹೋಗೋಣ. ನೋಡಿ ದೇವಸ್ಥಾನ, ಇದೇ ಬಂಡಿ ಮಕ್ಕಳಮ್ಮ ಟೆಂಪಲ್ ಗೈಸ್. ಈ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿರ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ನೋಡಿ ಇದೆಲ್ಲ ನಿಂಬೆಹಣ್ಣು ದೀಪ ಹಚ್ತಾರೆ. ಚಪ್ಪಲಿ ಬಿಟ್ಬಿಟ್ಟು ಟೋಕನ್ ಕೊಟ್ರು. ನೋಡಿ ಗೈಸ್ ದೇವಸ್ಥಾನ ಎಷ್ಟು ಸಕ್ಕತ್ತಾಗಿದೆ ಅಂತ. ಇಲ್ಲೇ ದೇವ್ರು ಕಾಣಿಸುತ್ತೆ ಇದ್ರ ಒಳಗಡೆಯಿಂದ. ಹೌದು ಗೈಸ್, ಒಳಗಡೆ ಹೋಗಕ್ ಆಗದೆ ಇರೋರು ತುಂಬಾ ಜನ ಇಲ್ಲೇ ದೇವ್ರು ನೋಡ್ಕೊಂಡು ಹೋಗ್ತಾರೆ. ನೋಡಿ ಆದಷ್ಟು ಟ್ರೈ ಮಾಡ್ತೀನಿ. ಅಡ್ಡ ಬಂದ್ಬಿಟ್ಟಿದ್ದಾರೆ ಪುರೋಹಿತರು. ಆಕ್ಚುಲಿ ಬಂದು ಇದು ಮೇನ್ ಎಂಟ್ರೆನ್ಸ್. ಇದು ದೇವಸ್ಥಾನದ ಒಳಗಡೆ ಹೋಗೋದು. ಗೈಸ್ ಇಲ್ಲಿ ಬಂದು ತಡೆ ಹೊಡಿತಾರೆ. ಇಲ್ಲಿ ಕೋಳಿ ಮತ್ತೆ ಮೊಟ್ಟೆ ಎಲ್ಲ ತಗೊಂಡ್ಬಂದ್ರೆ ನಿಮ್ಗೆ ಯಾವ್ದೇ ತರ ದೋಷ ಮತ್ತೆ ಮಾಟ ಮಂತ್ರ ಏನಾದ್ರು ಮಾಡಿಸಿದ್ರೆ, ನಿಮ್ಗೆ ಕೆಟ್ಟದ್ದು ಏನಾದ್ರು ಇದ್ರೆ ನೋಡಿ ಈ ತರ ತಡೆ ಹೊಡಿತಾರೆ. ಅದನ್ನ ನೋಡದೆ ತಿರುಗಿ ವಾಪಸ್ ಹೋಗ್ಬಿಡ್ಬೇಕು. ಆಕ್ಚುಲಿ ಇದನ್ನ ನೋಡಬಾರ್ದು. ಸೊ ಒಂದು ಸಣ್ಣ ನಿಮ್ಗೂ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮತ್ತೆ ಆ ಕಡೆಯಿಂದ ಹಂಗೆ ಹೋಗ್ಬಿಡ್ಬೇಕು, ತಿರುಗಿ ನೋಡಬಾರ್ದು. ಸೊ ಓಕೆ ಗೈಸ್, ನೋಡೋದಲ್ಲ
ನೋಡಿ ಮರ ಎಷ್ಟು ಉದ್ದ ಇದೆ. ನೋಡಿ ಇದೇ ಬಂಡೆ ಮೇಲೆ ದೇವ್ರು ನೆಲೆಸಿರೋದ್ರಿಂದ ಬಂಡಿ ಮಾಕಾಳಮ್ಮ ಅಂತ ಹೆಸರು. ಇದೇ ಬಂಡಿ ಮಾಕಾಳಮ್ಮ ದೇವಸ್ಥಾನ ನೋಡೋದ್ರಲ್ಲ, ಚೆನ್ನಾಗಿದೆ ಅಲ್ಲ. ಆ ಬಂಡೆಯಲ್ಲಿ ದೇವರು ಉದ್ಭವ ಆಗಿರೋದ್ರಿಂದ ಇದಕ್ಕೆ ಬಂಡಿ ಮಾಕಾಳಮ್ಮ ತಾಯಿ ಅಂತ ಹೆಸರು ಬಂದಿದೆ. ಈ ದೇವಸ್ಥಾನ ಮುಖ್ಯವಾಗಿ ಏನಕ್ಕೆ ಫೇಮಸ್ ಅಂದ್ರೆ ಇಲ್ಲಿ ತಡೆ ಹೊಡಿತಾರೆ. ತಡೆ ಅಂದ್ರೆ ನಿಮ್ಗೆ ಯಾವ್ದೇ ತರ ನೆಗೆಟಿವ್ ಎನರ್ಜಿ ಏನಾದ್ರು ನಿಮ್ಗೆ ಮಾಟ ಮಂತ್ರ ಏನಾದ್ರು ಮಾಡ್ಸಿದ್ರೆ, ಇಲ್ಲ ನೀವೇನಾದ್ರು ಅದೇ ದೆವ್ವಾಗಿ ಹೂವ ನೋಡಿದ್ರೆ ಏನೋ ಒಂದು ಆ ತರ ಎಲ್ಲ ಟಾಕ್ಸ್ ಇದೆ ಗೈಸ್. ನನಗೂ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನಮ್ಮ ಮನೇಲಿ ಓಡಿಸ್ತಾರೆ, ಫ್ಯಾಮಿಲಿ ಬಂದ್ರೆ ನಾವು ಓಡಿಸ್ತೀವಿ, ತಡೆ ರೆಗ್ಯುಲರ್ ಆಗಿ ಓಡಿಸ್ತೀವಿ ಇಲ್ಲಿ ಬಂದ್ರೆ. ಸೊ ನಾನು ಇವತ್ತು ಒನ್ ಡೇ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ನನಗೆ ಅಷ್ಟೊಂದು ಟೈಮ್ ಇಲ್ಲ ಎಲ್ಲ ಮಾಡೋಷ್ಟು. ಬಟ್ ಎಲ್ಲ ಒಂದೊಂದು ಸ್ವಲ್ಪ ಕವರ್ ಮಾಡ್ಕೊಂಡು, ದೇವ್ರ ಗರ್ಭಗುಡಿ ಒಳಗಡೆ ಫೋಟೋ ತೆಗಿಬಾರ್ದು, ಫೋಟೋ ಅಂಡ್ ವಿಡಿಯೋ ಪ್ರೊಹಿಬಿಟೆಡ್ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಇಷ್ಟೇ ಗೈಸ್, ದೇವಸ್ಥಾನ ನೋಡೋದ್ರಲ್ಲ. ನೆಕ್ಸ್ಟ್ ಇಲ್ಲಿಂದ ಹೊಡೋಣ ಬನ್ನಿ ಗೈಸ್, ಟೈಮ್ ಆಗ್ಬಿಟ್ಟಿದೆ ನನಗೆ ಆಲ್ರೆಡಿ. ನೆಕ್ಸ್ಟ್ ಏನ್ ಪ್ಲಾನ್ ಅಂತ ನಾನು ಹೋಗ್ತಾ ನಾನು ಹೇಳೋದ, ನೀವೇ ನೋಡ್ಕೊಂಡು ಹೋಗಿ. ಪಾರ್ಕಿಂಗ್ ಇಂದ ಗಾಡಿ ತೆಗಿತಾ ಇದೆ, ಎದುರುಗಡೆ ಪಾಪ ಡಿಯೋ ನಿದ್ದೆ ಮಾಡ್ತೈತೆ, ಗೊರಕೆ ಹೊಡಿತಾ ಇದೆ ನೋಡಿ. ಡೀಪ್ ಸ್ಲೀಪ್ ಹೋಗಿದೆ, ಅದು ಡಿಸ್ಟರ್ಬ್ ಮಾಡೋದು ಬೇಡ, ಹಂಗೆ ಹೋಗ್ಬಿಡೋಣ. ಇಲ್ಲೇ ಎಕ್ಸಿಟ್ ಗೇಟ್, ಹಿಂಗೆ ಹೋಗ್ಬಿಡೋಣ. ಯಾರಾದ್ರೂ ಮಲ್ಕೊಬೇಕಾರೆ ಗೈಸ್ ಯಾವತ್ತೂ ತೊಂದರೆ ಮಾಡಬಾರ್ದು, ನಮ್ಮ ಪಡೆಗೆ ನಾವು ಹೋಗ್ಬಿಡ್ಬೇಕು ಗೈಸ್. ನೋಡಿ ಮಾಲ್ ಒಳಗಡೆ ಎಂಟ್ರಿ ಆದ, ಲೂಲು ಮಾಲ್ ಒಳಗಡೆ ಬಂದಿದ್ದೀನಿ. ಏನಕ್ಕೆ ಗೊತ್ತಾ, ನಿಮ್ಗೆ ಗೊತ್ತಾಗುತ್ತೆ, ವೇಟ್ ಮಾಡಿ. ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳಿಗೆ ಮತ್ತೆ ಇವರಿಗೆಲ್ಲ ಇನ್ಫಾರ್ಮ್ ಮಾಡ್ತಾ ಇದಾರೆ. ಏನು ಅಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್. ಬಾಯ್ क्या है भाई, ये क्या बता रहा, इधर आओ, ए भाई इधर आओ, इधर आओ. क्या बता रहा है उधर? फायर के बारे में पूछ रहे हैं. फायर के बारे में. शक्ल क्यों ढक रहे हो, अच्छा दिख रहे हो ना, आ जाओ इधर. ಹಾ ಸೊ ನೋಡಿ ಯಾವ ತರ ಟ್ರೈನ್ ಮಾಡ್ತಾ ಇದಾರೆ ಅಂತ ಎಲ್ಲಾರ್ಗು. देखो आप लोग बाय बाय. ಗೈಸ್ ನಾನು ಹೇಳಿದ ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ನಾನು ಲೂಲು ಮಾಲ್ಗೆ. ಸೊ ಮೂವಿ ನೋಡ್ಲಿಕ್ಕೋಸ್ಕರ ಬಂದೆ. ಅಬ್ಸೆಷನ್ ಹಾರರ್ ಮೂವಿ ಬಂದು ನೋಡೋಣ ಅಂತ ಫೀಲ್ ಆಯ್ತು, ಅದಕ್ಕೆ ಒಬ್ಬರೇ ಬಂದಿದ್ದೀನಿ ಇವತ್ತು ಮೂವಿ ನೋಡಕ್ಕೆ. ಯಾವ ರೇಂಜಿಗಿದೆ ಅಂದ್ರೆ ಮೂವಿ ತಲೆ ಕೆಟ್ಟಿ ಕೆರಾಡ್ದೋಗ್ಬಿಟ್ಟೈತೆ ನನಗೆ. ಫಸ್ಟ್ ಹಾಫ್ ಅಂತೂ ಏನೂ ಅರ್ಥ ಆಗಿಲ್ಲ, ಬಟ್ ಹಾರರ್ ಸೀನ್ಸ್ ಅಂತೂ ಏನಿಲ್ಲ. ಓಕೆ ಆವರೇಜ್ ಆಗಿದೆ, ಪರವಾಗಿಲ್ಲ, ನೋಡ್ಬೋದು. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಹೆಂಗಿರುತ್ತೆ ನನ್ನ ಎಕ್ಸ್ಪ್ರೆಷನ್ಸು, ನಾನು ಯಾವ ತರ ಇರ್ತೀನಿ ಅಂತ ನೀವೇ ನೋಡ್ರಿ. ಓಕೆ ಗೈಸ್, ಇವಾಗ ಮಾಲ್ ಅಲ್ಲಿ ಒಬ್ರು ಅಸಿಸ್ಟೆಂಟ್ ಇಟ್ಕೊಂಡಿದ್ದೀನಿ, ಕ್ಯಾಮ್ರಾಮನ್. ಅವ್ರು ವಿಡಿಯೋ ಮಾಡ್ತಾ ಇದಾರೆ. ಏನಕ್ಕೆ ಮಾಲ್ಗೆ ಬಂದಿದೆ ಅಂದ್ರೆ ಇವತ್ತು ಮೂವಿ ನೋಡಕ್ಕೆ. ಅವಾಗ ಹೇಳೋದಲ್ಲ, ಮೂವಿ ನೋಡಿದೆ. ಮೂವಿ ಏನ್ ಮಸ್ತಾಗಿತ್ತು ಅಂದ್ರೆ 2 ಫ್ರೆಂಡ್ಸ್ ಅಲ್ಲಿಲ್ಲ ಗೈಸ್, ಆಯು ಬಿಟ್ಕೊಂಡು ನೋಡಿದೀನಿ ಇವತ್ತು. ಆ ರೇಂಜಿಗೆ ಮೂವಿ ನೋಡಿದೆ. ಆಕ್ಚುಲಿ ನಾನು ಮನೇಲೆ ಮೂವಿ ನೋಡ್ಕೊಂಡ್ ಬಂದು 540 ರೂಪಾಯಿ ಕೊಟ್ಕೊಂಡು ನೋಡಿದೆ ಮೂವಿ. ನಿದ್ದೆ ಮಾಡಿದೀರಿ ಥಿಯೇಟರ್ ಅಲ್ಲಿ. ಚೂರು ಚೆನ್ನಾಗಿಲ್ಲ ಗೈಸ್. ಅಬ್ಸೆಷನ್ ಮೂವಿ ಯಾರು ಬರಕ್ ಹೋಗ್ಬೇಡಿ, ನಾನೇ ಪ್ರಮೋಟ್ ಮಾಡ್ತಾ ಇದ್ದೀನಿ, ಯಾರು ಬರ್ಬೇಡಿ. ಅದಕ್ಕೆ ಗೇಮ್ಸ್ ಆಡೋದು ಅಂತ ಬಂದಿದ್ದೀನಿ. ಗೇಮ್ಸ್ ಆಡ್ಕೊಂಡ್ ಬಂದೆ ಒಂದು ರೌಂಡು. ನಾನು ಒಬ್ಬನೇ ಇದ್ನಲ್ಲ, ವಿಡಿಯೋ ಮಾಡಕ್ ಯಾರು ಇರ್ಲಿಲ್ಲ. ಅದಕ್ಕೆ ಯಾರೋ ಪಾಪ ಸಿಕ್ಕಿದ್ರು, ಅವ್ರ ಕೈ ಮೊಬೈಲ್ ಕೊಡ್ಸ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಬ್ಲಾಗ್. ಇಲ್ಲಿಂದ ಇವಾಗ ಹೊರಡೋಣ. ಹೊಟ್ಟೆ ಒಳಗಡೆ ತುಂಬಾ ಗುರು ಅಂತ ಇದೆ. ಹೋಗ್ಬಿಟ್ಟು ಪಕ್ಕ ತುಂಬಿಕೊಂಡು ಆಮೇಲೆ ಏನ್ ಮಾಡ್ತೀನಿ ನೋಡೋಣ. ಬನ್ನಿ ಗೈಸ್ ಹೋಗೋಣ. ಬಾಯ್ 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 ಬಾಯ್. ಗೈಸ್ ಫೈನಲಿ ಇವಾಗ ಮಾಲಿಂದ ಹೊರಗಡೆ ಬಂದಾಯ್ತು. ಇವಾಗ ಹೋಗ್ತಾ ಇರೋದೇ ಉಣ್ಣಕ್ಕೆ, ಊಟ ಮಾಡಕ್ಕೆ. ಸೊ ಊಟ ಮಾಡ್ಕೊಂಡು ಏನ್ ಊಟ ಮಾಡ್ತೀವಿ ನೋಡೋಣ ಬನ್ನಿ. ಇವತ್ತು ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಊಟ ಮಾಡ್ಬೇಕು, ತುಂಬಾ ಹೊಟ್ಟೆ ಸಿಗ್ತಿದೆ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಇವಾಗ ಫೈನಲಿ ನಾನು ಬಂದಿದ್ದೆ ಇವಾಗ ಊಟ ಮಾಡಕ್ಕೆ. ವಡಾಪಾವ್ ತಿಂತಾ ಇದೀನಿ ಇಲ್ಲಿ. ಪಾವ್ ಬಜ್ಜಿ, ವಡಾಪಾವ್, ಫುಡ್ ಸ್ಟ್ರೀಟ್, ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಇದೀನಿ ಗೈಸ್. ಇನ್ನು ಕ್ರೌಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗಿಂದ ಸ್ಟಾರ್ಟ್ ಆಗ್ತಾರೆ, ಇವಾಗ ಸ್ಟಾರ್ಟ್ ಆಗ್ತಾರೆ ಕ್ರೌಡ್. ಸೊ ಇವಾಗ ಬನ್ನಿ ಗೈಸ್, ಪಾವ್ ಬಜ್ಜಿ ಆರ್ಡರ್ ಮಾಡಿದೀನಿ, ಪಾವ್ ಬಜ್ಜಿ ತಿನ್ನೋಣ. ಗೈಸ್ ಪಾವ್ ಬಜ್ಜಿ ಬಂತು, ಟೇಸ್ಟ್ ಮಾಡೋಣ. ಗೈಸ್ ಇವಾಗ ಕುನಾಫಾ ತಿನ್ನೋಕ್ ಬಂದಿದೀನಿ. ನೋಡಿ ಕುನಾಫಾ ಯಾವ ರೀತಿ ಮಾಡ್ತಾರೆ ಅಂತ. ಗೈಸ್ ಕುನಾಫಾ ರೆಡಿ ಆಗಿದೆ. ಗೈಸ್ ವಿಡಿಯೋ ನಾನು ಒಬ್ನೇ ಮಾಡ್ತಾ ಇರೋದ್ರಿಂದ ನಾನು ತಿನ್ನೋ ತೋರ್ಸಕ್ ಆಗ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಇದು ಬಂದಿದ್ದು ಕಿಟ್ಕ್ಯಾಟ್ ಕುನಾಫಾ. ನೋಡಿ ಎಷ್ಟು ಸಕ್ಕದಾಗಿದೆ, ಡೆಕೋರೇಷನ್ ಚೆನ್ನಾಗಿ ಮಾಡವ್ರೆ. ಔಟ್ಪುಟ್ ಹೆಂಗೆ ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ.
ಎಲ್ಲ ಆಯ್ತು. ಇವಾಗ ಒಂದ್ ಸ್ವಲ್ಪ ಹೊಟ್ಟೆ ಫ್ರೀ ಮಾಡ್ಕೊಳಕ್ಕೆ ಒಂದ್ ಗ್ಲಾಸ್ ಸೋಡಾ ಕುಡಿಯೋಣ ಅಂತ ಬಂದಿದ್ದೀನಿ. ಸ್ವೀಟ್ ಅಂಡ್ ಸಾಲ್ಟ್. ಸೋಡಾ ಸ್ವೀಟ್ ಅಂಡ್ ಸಾಲ್ಟ್. ಸೋಡಾ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ ಗೈಸ್. ಗೈಸ್ ಒಂದ್ ರೌಂಡ್ ತಿಂದಿದ್ದೆಲ್ಲ ಆಯ್ತು ಗೈಸ್. ಕ್ರೇವಿಂಗ್ಸ್ ಇವತ್ತು ಯಾಕೋ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಆದ್ರಿಂದ ಇವಾಗ ಐಸ್ ಕ್ರೀಮ್ ತಗೊಂಬಂದಿ, ಚಾಕ್ಲೇಟ್ ಫ್ಲೇವರ್ ಕುಲ್ಫಿ ಇದು ನೋಡಿ ಗೈಸ್. ಇದು ಓಪನಿಂಗ್ ಸೆರೆಮನಿ ಮಾಡ್ತಾ ಇದೀನಿ ನೋಡಿ. ನಿಮ್ನೆಲ್ಲ ಕರೆಯೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ಕರ್ಗೋಗುತ್ತೆ, ಅದಕ್ಕೆ ಕರೆದಿಲ್ಲ. ಇವಾಗ ನೋಡ್ಕೊಂಡ್ಬಿಟ್ರಿ ಹಾಲು ಕರ್ಗಿ ಚುಮ್ಮ ಚುಮ್ಮ ಅಂತ ಐತಿ, ಐಸ್ ಎಲ್ಲ ಬಿದ್ದಿ ನೋಡಿ ಹೆಂಗಿದೆ ಇದು. ಚೆನ್ನಾಗಿದೆ. ರೋಡಲ್ ಅವರ್ ಕೊಡ್ಲಾ ಯಾರಾದ್ರು? ಈ ಕಡೆ ಕೊಡ್ತೀನಿ ರೋಡಲ್ ಅವರ್ಗೆ. ಯಾರಾದ್ರೂ ತಿಂತೀರಾ? ತಿನ್ನಿ. ಯಾರಾದ್ರೂ ಬೇಕಾ? ಬೇಡ ಅಂತೆ ಗೈಸ್, ನಾಳೆ ತಿನ್ಕೊಂತೀನಿ. ಅದ್ರ ಜೊತೆಲಿ ಇನ್ನೊಂದು ತಗೊಂಡ್ಬಂದಿದ್ದೀನಿ. ಇದೇನು ಗೊತ್ತಾ, ಇದು ಮೊಸರು, ಇದು ಸೈಡ್ಸ್ ಅಷ್ಟೇ. ಮೇನ್ ಕೋರ್ಸು ಇಲ್ಲಿ ಇಟ್ಟಿದ್ದೀನಿ. ಇದು ಬಂದು ತವಾ ಪಲಾವು. ಇವಾಗ ಇದು ತಿನ್ನಕ್ಕೆ ಲಂಚ್. ಬನ್ನಿ ಫಸ್ಟ್ ಐಸ್ ಕ್ರೀಮ್ ತಿನ್ಬಿಡ್ತೀನಿ, ಕರ್ಗೋಗ್ಬಿಡುತ್ತೆ. ಅತಿ ಆಸೆ ಆಗಿ ಐಸ್ ಕ್ರೀಮ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಫಸ್ಟ್ ತಿನ್ಬಿಟ್ರೆ ಸಮಾಧಾನ, ಆಮೇಲೆ ತಿನ್ಕೊಂತೀನಿ ನಿಧಾನಕ್ಕೆ. ಪಲಾವ್ ವೇಟ್ ಮಾಡು, ತಿಂತೀನಿ. ಎಲ್ಲಿದ್ದೀನಿ ಗೈಸ್? ಐಸ್ ಕ್ರೀಮ್ ತಿನ್ನೋದು ಗೊತ್ತಾ? ಹಿಂಗ್ ತಿನ್ನೋದು ಐಸ್ ಕ್ರೀಮ್ನ. ನೀವು ಬನ್ನಿ ವಿವಿಪುರಂ ಫುಡ್ ಸ್ಟ್ರೀಟ್ ಬಂದು ಊಟ ಮಾಡಿ ಗೈಸ್. ಹೆಂಗೆ ನಾನು ಒಬ್ಬರೇ ಬಂದು ಎಷ್ಟು ಎಂಜಾಯ್ ಮಾಡಿದೀನಿ ನೋಡಿ. ಯಾರಾದ್ರೂ ಈ ತರ ಮಾಡ್ತೀರಾ? ನನ್ನಷ್ಟು ಧೈರ್ಯ ಇದೆ ನಿಮ್ಗೆ? ಇಲ್ಲ. ಯಾರಿಗಾದ್ರೂ ಈ ತರ ಧೈರ್ಯ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ಗೈಸ್. ನಮ್ ಬುದ್ಧಿ ನೋಡಿ ಕಲ್ತ್ಕೊಳ್ರಿ ನೀವಲ್ಲ. ಬಿಸ್ಲಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ರೆ ಸ್ವರ್ಗ. ಓಕೆ ಗೈಸ್, ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ವೇಟ್ ಮಾಡಿ. ತಿನ್ಬಿಡ್ತೀನಿ, ಕರ್ಗೋಗ್ಬಿಟ್ರೆ ಕಷ್ಟ ಅಲ್ವಾ, ಸೋರ್ತಾ ಐತೆ. ಬೈ.